ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಶ್ರೀ ಅನಂತಾಯ ನಮೋ ನಮಃ. ಸಮಸ್ತ ಭಕ್ತಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವೆಲ್ಲರೂ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸೇರಿದ್ದೀವಿ. ಶ್ರೀ ವಾಸುಕಿ ಮಹಾರಾಜ ನೆಲೆಸಿರುವಂತಹ ಕಲ್ಲಂಗಳ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಬಹಳ ವಿಶೇಷ. ಸುಬ್ರಹ್ಮಣ್ಯ ಷಷ್ಠಿ ಹಾಗೂ ನಾಗರ ಪಂಚಮಿ ಸಾಕಷ್ಟು ದೂರದಿಂದ ನೂರಾರು ಸಾವಿರಾರು ಜನ ಭಕ್ತಾದಿಗಳು ಸಾಕಷ್ಟು ದೂರದಿಂದ ಬರ್ತಾರೆ. ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸ್ತಾರೆ. ವಿಶೇಷವಾಗಿ ಇವತ್ತು ನಾಗತನು ಸೇವೆಯನ್ನು ಇವತ್ತು ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ನಾವು ಅರ್ಚಕರು ಸುಮಾರು 4:30 ಗಂಟೆಯಿಂದ ಶ್ರೀದೇವರ ಸುಬ್ರಹ್ಮಣ್ಯ ದೇವರ ಪೂಜೆ ಮುಗಿಸಿ ಆನಂತರ ಇಲ್ಲಿ ನಾಗದೇವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ತಂದಿರುವಂತಹ ಹೂ, ಹಣ್ಣು, ಹಾಗೆ ಸ್ವಸ್ತಿಕೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ದೇವರ ಮುಂದೆ ಇಟ್ಟು ನಾಗತನು ಸೇವೆಯನ್ನು ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಈ ನಾಗತನು ಸೇವೆ ಇವತ್ತು ಬಹಳ ವಿಶೇಷ. ಇದರಿಂದಾಗಿ ಭಕ್ತರ ಸಕಲ ಮನೋಭಿಷ್ಟಗಳು ಅದು ಪೂರ್ತಿಯಾಗುತ್ತೆ. ಇವತ್ತು ನಾಗಬಿಂಬದಲ್ಲಿ ನಾಗದೇವರ ವಿಶೇಷ ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಭಕ್ತಿಯಿಂದ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಸಮಸ್ತ ದುಷ್ಟ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿ ನಮ್ಮ ಮನಸ್ಸಿನಲ್ಲಿ ಏನು ಕಾಮನೆಗಳಿದೆ ಅದನ್ನು ನಾವು ದೇವರ ಹತ್ರ ಪ್ರಾಮಾಣಿಕವಾಗಿ ಅರ್ಪಣೆ ಮಾಡಿದರೆ ಅದನ್ನು ದೇವರು ಅದನ್ನು ನೆರವೇರಿಸಿಕೊಡ್ತಾರೆ ಅನ್ನುವಂಥ ಒಂದು ಕಲ್ಪನೆ, ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ನಾನೀಗಾಗಲೇ ಹೇಳಿದ ಹಾಗೆ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ವಿಶೇಷವಾಗಿ ಕ್ಷೀರಾಭಿಷೇಕ ಹಾಗೆ ಸಿಹಿಯಾಳವನ್ನು ತಂದಿರ್ತಾರೆ. ಆ ಸಿಹಿಯಾಳವನ್ನು ಕೂಡ ಒಡೆದು ಅಭಿಷೇಕ ಮಾಡ್ತೀವಿ. ಹಾಗೆ ಮುಂಚೆ ಬೆಳಿಗ್ಗೆನೇ ಬಹಳ ಬೇಗನೆ ಪಂಚಾಮೃತ ಅಭಿಷೇಕ ಆಗಿದೆ. ಹಾಗಾಗಿ ಆ ನಂತರ ಕಲಶಾಭಿಷೇಕ ಆಗುತ್ತೆ. ಕಲಶಾಭಿಷೇಕದ ನಂತರ ದೇವರಿಗೆ ಅಲಂಕಾರ ಆಗುತ್ತೆ. ತಾವು ನೋಡ್ಬೋದು ಭಕ್ತಾದಿಗಳು ತಂದಿರುವಂತಹ ಇವತ್ತು ಪುಷ್ಪ ಇರಬಹುದು. ವಿಶೇಷವಾಗಿ ಕೇದಗೆ ಹೂ ನಾಗದೇವರಿಗೆ ಬಹಳ ಪ್ರೀತಿ. ಅದನ್ನು ಕೂಡ ಇವತ್ತು ಭಕ್ತಾದಿಗಳು ಅರ್ಪಿಸಿದ್ದಾರೆ. ಹಾಗೆ ಕಲಶಾಭಿಷೇಕ ಆಗಿ ಆನಂತರ ದೇವರಿಗೆ ಅಲಂಕಾರ ಆಗಿ ಆನಂತರ ದೇವರಿಗೆ ಮಹಾಸಮರ್ಪಣೆ, ಅವರು ತಂದಿರುವಂತಹ ಹಣ್ಣು ಕಾಯಿ ಇತ್ಯಾದಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಮಹಾಪೂಜೆ ಮಾಡಿ ದೇವರಿಗೆ ಮಹಾಪೂಜೆ ಮಾಡಿ ಅನಂತ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಹೇಳಿದ ಹಾಗೆ ಈ ಒಂದು ಕಾಲದಲ್ಲಿ ಎಲ್ಲರಿಗೂ ಕೂಡ ನಾಗದೇವರ ಅನುಗ್ರಹ ಖಂಡಿತ ಆಗಬೇಕು. ಈ ಕಲಿಯುಗದಲ್ಲಿ ದುರ್ಗಾ ಮತ್ತು ನಾಗದೇವರು ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರೆ. ಮತ್ತು ನಮ್ಮ ಕಾಮನೆಗಳೇನಿದೆ ಅದನ್ನು ಶೀಘ್ರವಾಗಿ ಪರಿಹರಿಸುವಂತಹ ಅಥವಾ ನಮ್ಮ ಕಾಮನೆಗಳನ್ನು ಶೀಘ್ರವಾಗಿ ಕೊಡುವಂತಹ ದೇವರು ನಾಗದೇವರು. ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಹಾಗೆ ವಾಹಿನಿಯವರಿಗೂ ಕೂಡ ಹಾಗೆ ಎಲ್ಲ ಭಕ್ತಾದಿಗಳಿಗೆ ಶ್ರೀ ನಾಗದೇವರ ಪೂರ್ಣ ಅನುಗ್ರಹ ಆಗಲಿ. ವಿಶೇಷವಾಗಿ ಈ ಸಮಾಜದಲ್ಲಿ ಬಂದಿರುವಂತಹ ಕಂಟಕಗಳೆಲ್ಲವೂ ಕೂಡ ಪರಿಹಾರ ಆಗಲಿ. ದೇಶ ಸುಭೀಕ್ಷವಾಗಲಿ. ಮತ್ತು ವಿಶೇಷವಾಗಿ ರೈತರು ಈಗಿನ ಕಾಲದಲ್ಲಿ ರೈತರು ಬೆಳೆಸಿರುವಂತಹ ಏನು ಬೆಳೆ ಇದೆ ಅದಕ್ಕೆ ಸರಿಯಾದಂತಹ ಬೆಲೆ ಇಲ್ಲ. ಮತ್ತು ಅವರ ತುಂಬಾ ಕಷ್ಟದಲ್ಲಿದ್ದಾರೆ ರೈತರು. ಅವರ ಕಷ್ಟ ಎಲ್ಲ ಪರಿಹಾರ ಆಗಲಿ. ಹಾಗೆ ಯೋಧರಿಗೆ, ನಮ್ಮ ಸೈನಿಕರಿಗೆ ವಿಶೇಷವಾದಂಥ ಶಕ್ತಿ ದೇವರು ಕರುಣಿಸಲಿ. ಈಗಾಗಲೇ ಆಪರೇಷನ್ ಸಿಂಧೂರ್ ಎನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ನಾವು ನಮ್ಮ ಶತ್ರು ಸೈನ್ಯವನ್ನು ಬಡಿದೆಬ್ಬಿಸಿದ್ದೀವಿ, ಅದನ್ನು ನಾಶ ಮಾಡಿದ್ದೀವಿ. ನಮ್ಮ
ಏನು ಸೈನಿಕರಿದ್ದಾರೆ ಅವರಿಗೂ ಕೂಡ ವಿಶೇಷ ಶಕ್ತಿಯನ್ನು ಕೊಟ್ಟು ಅನವರತ ಇದೇ ರೀತಿ ದೇಶ ಸೇವೆಯನ್ನು ಮಾಡುವಂತಹ ಒಂದು ಕರುಣೆಯನ್ನು, ಒಂದು ಅನುಗ್ರಹವನ್ನು ನಾಗದೇವರು ಕರುಣಿಸಲಿ. ವಿಶೇಷವಾಗಿ ಇಲ್ಲಿ ಬಂದಂಥ ಭಕ್ತಾದಿ ಎಲ್ಲರಿಗೂ ಕೂಡ ದೇವರ ಪರಮಾನುಗ್ರಹ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ತೆ. ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಇಲ್ಲಿ ಒಂದು ತನು ಹಾಕ್ತಾ ಇದ್ದೇವೆ. ನಾವೊಂದು ಈಗ ಹೊಸತ್ತು ಇದೇ ಜಾಗಕ್ಕೆ ಸಂಬಂಧಪಟ್ಟಲ್ಲಿ ಮನೆ ಕಟ್ಟಿದ್ದೇವೆ. ಅದರ ನಂತರ ಪ್ರತಿ ವರ್ಷನೂ ಬರ್ತಾ ಇದ್ದೇವೆ. ಮತ್ತು ಸೃಷ್ಟಿ ದಿವಸ ನಾವು ಪ್ರತಿ ವರ್ಷನೂ ನಮ್ಮ ಇಡೀ ಊರಿನವರು ಸಂಸಾರದವರು ಎಲ್ಲ ಬಂದು ನಾಗತನು ಹಾಕ್ತಾ ಇರ್ತೇವೆ. ಅದರ ನಂತರ ನಾವೆಲ್ಲ ಒಳ್ಳೇದಾಗಿದ್ದೇವೆ. ನಮಗೆ ದೇವರು ಆರೋಗ್ಯ ಸಂಪತ್ತೆಲ್ಲ ಕೊಟ್ಟಿದ್ದಾನೆ ನಮಗೆ. ಇವತ್ತು ನಾವು ತನು ತಂಬಿಲ್ಲ ಅಂತೇಳಿ ಎಲ್ಲ ಜೇನುತುಪ್ಪ, ತುಪ್ಪ, ಅರಶಿನ, ಹಣ್ಣು, ಕಾಯಿ, ಅದಕ್ಕೆ ಬೇಕಾಗಿದ್ದ ಎಲ್ಲ ಸಾಮಾನನ್ನು ತಂದು ದೇವರಲ್ಲಿ ನಾವು ಬೇಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಆರೋಗ್ಯ ಕೊಡಲಿ ಮತ್ತು ಇಲ್ಲಿ ಬಂದ ಕುಟುಂಬದವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ನಾಗರ ಪಂಚಮಿ ದಿವಸ ಎಲ್ಲರನ್ನು ಕೇಳಿಕೊಂಡು ನಾನು ಸಮೇತ ನನ್ನ ಆರೋಗ್ಯ ಭಾಗ್ಯವನ್ನು ಕೇಳ್ತಾ ಇದ್ದೇನೆ. ನಾಗರ ಪಂಚಮಿಯ ಶುಭಾಶಯ. ಎಂಕಲ್ನ ಕಲ್ಲಂಗಲವಂತಿನ ಬಾರಿ ಪುಣ್ಯಕ್ಷೇತ್ರ ಒಂದು ಮಸ್ತ್ ಜನ ಭಕ್ತರು ಬರ್ತಾರೆ. ಎಂಕುಲು ಕಿಂಜಿಪ್ಪನಾಗ ಒಂಜಿ 5 ಕಿಲೋಮೀಟ್ರ್ ನಡತೊಂದು ಬರ್ತದೆ ತಣ್ಣಬಾರ್ದು ಒಂದಿತ್ತ ಇತ್ತೆ ಮತ್ತು ಗಾಡಿ ವ್ಯವಸ್ಥೆ ಉಂಟು. ಮತ್ತು ಬರ್ತದೆ ಇಡೀ ಮತ್ತು ತಾದಿಲೆ ತೀ ಮುಟ್ಟಿದೆ ದಾಂಡೊಂದು ಬರೋದಿತ್ತ ಕೊಯ್ಯದ ಕಟ್ಟಬಾರ್ದು ಮತ್ತು ಆ ಟೈಮ್ ಬರೋದಿತ್ತ ಇತ್ತೆ ಮತ್ತು ರಸ್ತೆದ ವ್ಯವಸ್ಥೆ ಆಗ್ತಾನೆ ಲಾಯ್ಕಪ್ಪ ಬರ್ರಿ ಈಗ ಜನ ಕಾಂಡೆ ಬರ್ತನ ಮಧ್ಯಾಹ್ನ ಬಂದಿತ್ತು ಅಂಕಲ್ ಹತ್ತು ಕೊಡ್ತಾ ಒಂದಿತ್ತು ಇತ್ತು ಮತ್ತು ವ್ಯವಸ್ಥೆ ಲಾಯ್ಕೊಂಡು ಬಂದಿತ್ತು.
ಕ್ಷೇತ್ರ ಕಲ್ಲಂಗಳದಲ್ಲಿ ಕ್ಷೇತ್ರ ಸ್ವಾಮಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಿಸುತ್ತಾ ಇಂದಿನ ನಾಗರ ಪಂಚಮಿಯ ವಿಶೇಷ ದಿನದಂದು ಸಾವಿರಾರು ಜನ ಭಕ್ತರು ಕ್ಷೇತ್ರಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ಅವರ ಸೇವೆಗಳನ್ನೆಲ್ಲ ನಾಗನಿಗೆ ತನು ಸೇವೆಗಳನ್ನು ಅರ್ಪಣೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅನಾದಿ ಕಾಲದಿಂದಲೂ ನಾಗಾರಾಧನೆ ನಡೀತಾ ಬಂದಿದೆ. ನಂಬಿದಂಥ ಸಾವಿರಾರು ಭಕ್ತವರ್ಗದವರಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಾಗನ ಆರಾಧನೆಗೆ ತುಂಬ ಮಹತ್ವ ಉಂಟು. ನಂಬಿದಂಥ ಭಕ್ತರು ಬೇರೆ ಬೇರೆ ಊರುಗಳಿಂದ ಇವತ್ತಿನ ಈ ದಿನದಲ್ಲಿ ಬಂದು ಕ್ಷೇತ್ರದಲ್ಲಿ ಅವರ ಯಥಾಶಕ್ತಿಯಾದಂಥ ಸೇವೆಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ನಮ್ಮ ಕ್ಷೇತ್ರದಲ್ಲಿ ನಾಗಾರಾಧನೆ ನಡೆದಿದೆ. ನಮ್ಮ ಕುಂಜಿತ್ತಾಯ ವಂಶಸ್ಥರು ಈ ಕ್ಷೇತ್ರವನ್ನು ವಂಶ ಪರಂಪರೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಶ್ರೀಯುತ ಬೆಳ್ಳರ್ಪಾಡಿ ರಘುಪತಿ ಭಟ್ಟರು ಅರ್ಚಕರಾಗಿದ್ದಾರೆ. ಹಾಗೆ ನಮ್ಮ ಹಿರಿಯರಾದಂಥ BV ನಾಗರಾಜ ಕುಂಜಿತ್ತಾಯರು ಕ್ಷೇತ್ರದ ಧರ್ಮದರ್ಶಿಗಳಾಗಿದ್ದಾರೆ. ಇವತ್ತಿನ ದಿನ ನಮ್ಮ ಕ್ಷೇತ್ರದಲ್ಲಿ ಬಂದಂಥ ಭಕ್ತರಿಗೆ ಸಾಕಷ್ಟು ರೀತಿಯ ವ್ಯವಸ್ಥೆಗಳೆಲ್ಲ ಇಲ್ಲಿ ಮಾಡಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅಂಥ ಒಂದು ವ್ಯವಸ್ಥೆಗಳು ಮಾಡುವಂಥ ಒಂದು ಯೋಜನೆಯಲ್ಲಿ ನಾವು ಕುಟುಂಬಸ್ಥರೆಲ್ಲ ಸೇರಿ ಒಂದು ನಿರ್ಣಯ ಮಾಡಿದ್ದೇವೆ. ಹಾಗೆ ವಾರ್ಷಿಕವಾಗಿ ನಿತ್ಯ ಪೂಜೆಗಳು ಇಲ್ಲಿ ನಡೀತಾ ಇದ್ದಲ್ಲಿಯೂ ವಾರ್ಷಿಕವಾಗಿ ಷಷ್ಠಿ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. 5 ದಿನಗಳ ಆರಾಧನೆ ಉತ್ಸವಾದಿಗಳ ಒಂದು ಎಲ್ಲ ಸಂಕಲ್ಪಗಳು ಇಲ್ಲಿ ನಮ್ಮ ಹಿರಿಯರ ಕಾಲದಿಂದಲೂ ಒಂದು ಪರಂಪರೆಯಲ್ಲಿ ಏನು ನಡೆಸಿದ್ದೇವೆ ಅದನ್ನೆಲ್ಲ ನಾವು ನಡೆಸಿಕೊಂಡು ಬಂದಿದ್ದೇವೆ. ಈ ವರ್ಷ ನವಂಬರ್ 26ನೇ ತಾರೀಕಿನಂದು ಷಷ್ಠಿ ಮಹೋತ್ಸವ ನಡೆಯಲಿದೆ. ಹಾಗೆ ಆ ದಿನದಂದು ಕ್ಷೇತ್ರದಲ್ಲಿ ಸಾವಿರಾರು ಜನ ಭಕ್ತರಿಗೆ ಅನ್ನದಾನ, ಹಾಗೆ ಸಾವಿರಾರು ಜನ ಭಕ್ತರ ಒಂದು ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅನಾದಿಯಿಂದಲೂ ನಮ್ಮ ಕ್ಷೇತ್ರದಲ್ಲಿ ಹಿಂದಿನ ಒಂದು ಏನು ಸಂಪ್ರದಾಯಬದ್ಧವಾದಂಥ ಒಂದು ಆರಾಧನೆಗಳುಂಟು, ಇದೆಲ್ಲ ನಡೆಸಿಕೊಂಡು ಬಂದಿದ್ದೇವೆ. ಪ್ರಕೃತಿಯ ಒಂದು ಮಡಿಲಲ್ಲಿರುವಂಥ ನಮ್ಮ ಕ್ಷೇತ್ರ ಬಹಳಷ್ಟು ಪುರಾತನವಾದಂಥ, ಬಹಳಷ್ಟು ಭಕ್ತರಿಗೆ ಅನುಗ್ರಹಿಸಿದಂಥ ಕ್ಷೇತ್ರ ಎಂಬಂಥ ಒಂದು ಹೆಮ್ಮೆ ನಮಗಿದೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಕ್ಷೇತ್ರ ಸ್ವಾಮಿಯ ಒಂದು ಅನುಗ್ರಹ ಆಗಿ ಅಂತಹ ಒಂದು ಭಕ್ತರ ಒಂದು ಪ್ರಾರ್ಥನೆಗಳಿಗೆ ಏನು ಈ ಕ್ಷೇತ್ರದಲ್ಲಿ ಒಂದು ಅನುಗ್ರಹ ಆಗಿದೆ, ಅದು ಇನ್ನು ಮುಂದೆಯೂ ನಮ್ಮ ಒಂದು ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರಿಗೂ ಆ ಕ್ಷೇತ್ರ ಸ್ವಾಮಿ ಅನುಗ್ರಹ ಮಾಡಲಿ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ದಿನ ಕ್ಷೇತ್ರಕ್ಕೆ ಆಗಮಿಸಿರುವಂಥ ಕ್ಷೇತ್ರದಲ್ಲಿ ಬಂದು ಸೇವೆ ಮಾಡಿದಂಥ ಎಲ್ಲ ಭಕ್ತರಿಗೂ ನಾಗರಾಜತೆಯವರು ಅನುಗ್ರಹ ಮಾಡಿ ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ ಆ ದೇವತಾ ಸೇವೆಗಳಲ್ಲೆಲ್ಲ ಬಂದು ಭಾಗಿಯಾಗಿ ಅವರವರ ಇಷ್ಟಾರ್ಥವನ್ನು ದೇವರ ಹತ್ರ ಪ್ರಾರ್ಥಿಸಿಕೊಂಡು ಹೋಗಲಿ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದಿನ ಕ್ಷೇತ್ರದಲ್ಲಿ ಆದಂಥ ಆರಾಧನೆಯ ಒಂದು ಸಂದರ್ಭ ಬಹಳಷ್ಟು ಭಕ್ತರೆಲ್ಲ ಬಂದಿದ್ದಾರೆ. ಹಾಗೆ ಬೆಳಗ್ಗೆ ಮುಂಜಾನೆ ಒಂದು 6 ಗಂಟೆಯಿಂದಲೇ ಇಲ್ಲಿ ಎಲ್ಲ ಪೂಜೆಗಳೆಲ್ಲ ಆರಂಭ ಆಗಿದೆ. ಇವತ್ತಿನ ದಿನ ಇಷ್ಟೇ ಒಂದು ಕಾರ್ಯಕ್ರಮಗಳಲ್ಲಿ ನಡೆದಿರುವಂಥದ್ದು. ಇನ್ನು ಹೆಚ್ಚಿನ ದಿನಗಳಲ್ಲೆಲ್ಲ ನಮ್ಮ ಮುಂದಿನ ಒಂದು ವ್ಯವಸ್ಥೆಗಳಲ್ಲಿ ಇಲ್ಲಿ ಮಾಡುವಂಥ ಒಂದು ಸಂಕಲ್ಪಕ್ಕೆ ನಾವು ಯೋಜನೆಗಳನ್ನು ಹಾಕಿದ್ದೇವೆ. ಅದಕ್ಕೆಲ್ಲ ಭಕ್ತರ ಸಹಕಾರ ಸಿಗಲಿ, ಹಾಗೆ ಎಲ್ಲ ಭಕ್ತರಿಗೂ ಕ್ಷೇತ್ರ ಸ್ವಾಮಿ ಅನುಗ್ರಹ ಮಾಡಲಿ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಕ್ಷೇತ್ರದ ಒಂದು ಎಲ್ಲ ಕ್ಷೇತ್ರದ ವತಿಯಿಂದ ಎಲ್ಲ ಭಕ್ತರಿಗೂ ಶುಭಾಶಯಗಳನ್ನು, ನಾಗರ ಪಂಚಮಿ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಒಂದು ಕ್ಷೇತ್ರದಲ್ಲಿ ಇನ್ನು ಮುಂದೆಯೂ ಎಲ್ಲ ಒಂದು ಆರಾಧನೆಗಳಲ್ಲಿ ಎಲ್ಲ ಭಕ್ತರು ಬಂದು ಭಾಗಿಯಾಗಿ ಹೇಳುವಂಥ ಒಂದು ಭಕ್ತರಿಗೆ ಒಂದು ಆಹ್ವಾನವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.